ಆಮೇಲೆ ಮಿಡತೆ ಅವ್ರೆಲ್ಲರ ಜೊತೆ ಟೊಮೆಟೊ ತೋಟಕ್ಕೆ ಹೋಗಿ ಅವ್ರಿಗೋಸ್ಕರ 2 ಟೊಮೆಟೊಗಳನ್ನ ಕೆಳಗಡೆ ಕಿತ್ತು ಹಾಕತ್ತೆ. ನೋಡಿ, ಒಬ್ಬನೇ ಇದ್ರು ನಾನು ಹೇಗಿದ್ದಾನೆ ಎತ್ತೀನಿ ಅಂತ. ಮಿಡತೆ ಟೊಮೆಟೊನು ಎತ್ಕೊಳ್ಳೋಕೆ ಟ್ರೈ ಮಾಡುತ್ತೆ, ಆದ್ರೆ ಅದು ತುಂಬಾನೇ ಹೆವಿ ಆಗಿರುತ್ತೆ. ಅರೇ, ತುಂಬಾ ವೆಯ್ಟ್ ಇದೆ ಇದು. ಇದನ್ನ ಹೇಗ್ ತಗೊಂಡೋಗೋದು ನಿನ್ ಮನೆ ತನಕ? ಅದನ್ನ ಕೇಳಿಸ್ಕೊಂಡು ಇರುವೆಗಳು ತುಂಬಾ ಬೇಜಾರಾಗ್ತವೆ. ಆಗ ಮಿಡತೆ ಒಂದು ಐಡಿಯಾ ಹಾಕುತ್ತೆ. ಹಾ, ಇದನ್ನ ಎತ್ತಕ್ಕಾಗಲ್ಲ ಹೌದು, ಆದ್ರೆ ರೋಲ್ ಮಾಡ್ತಾ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದಲ್ಲ. ಹಂಗಂತ ಹೇಳಿ ಆ ಮಿಡತೆ ಹಾರ್ಕೊಂಡು ಮತ್ತೆ ಆ ಟೊಮೆಟೊವನ್ನು ಕೆಳಗಡೆ ತಳ್ತಾ ಹೋಗುತ್ತೆ. ಅದು ತಳ್ತಾ ತಳ್ತಾ ಟೊಮೆಟೊ ಕೂಡ ಅಲ್ಲಿಂದ ಹೋಗುತ್ತೆ. ಅರೆ ವಾ ಟಿಡ್ಡಣ್ಣ, ಚೆನ್ನಾಗಿದೆ ಇದು. ಈ ರೀತಿ ಆ ಟೊಮೆಟೊವನ್ನು ಆ ಮಿಡತೆ ತಗೊಂಡ್ ಹೋಗ್ಬಿಡುತ್ತೆ. ಕೊನೆಗೆ ಇರುವೆಗಳ ಮನೆಗೆನೆ ಹೋಗುತ್ತೆ. ಮತ್ತೊಂದು ತಗೊಂಬರ್ತೀನಿ, ಇಲ್ಲೇ ನಿಲ್ಲಿ ನೀವು. ಆಮೇಲೆ ಮತ್ತೆ ಅದು ಹಾರ್ಕೊಂಡೋಗಿ ಅಲ್ಲಿ ಬಿದ್ದಿದ್ದ ಇನ್ನೊಂದು ಟೊಮೆಟೊನ ಕೂಡ ಅವ್ರ ಮನೆ ಹತ್ರ ತಗೊಂಡ್ ಬಂದ್ಬಿಡುತ್ತೆ. ತುಂಬಾ ಧನ್ಯವಾದ ಮಿಡತೆ ಅಣ್ಣ. ಆಮೇಲೆ ಇರುವೆಗಳ ರಾಣಿ ಹೇಳ್ತಾಳೆ, ಮಿಡತೆ ಅಣ್ಣ, ನೀನಿಲ್ಲ ಅಂದ್ರೆ ಇದು ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ನೀನು ಕೂಡ ಚಳಿಗಾಲಕ್ಕೋಸ್ಕರ ಆಹಾರವನ್ನು ಮರೀದೆ ಕೂಡಿಟ್ಕೋ. ಈ ಸಲ ಚಳಿಗಾಲ ಜಾಸ್ತಿ ಇರುತ್ತೆ. ಆಮೇಲೆ ಭೂಮಿಯಲ್ಲಿ ಯಾರು ನಮಗೆ ಸಹಾಯ ಮಾಡಕ್ಕಿರಲ್ಲ. ನಮ್ಮ ಆಹಾರ ನಾವೇ ಕೂಡಿಟ್ಕೋಬೇಕು. ಅರೆ, ನೀವು ನಿಮ್ಮ ಕೆಲಸ ನೋಡ್ಕೊಳ್ರಮ್ಮ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಹಾರ್ಕೊಂಡು ಆರಾಮಾಗಿ ಹೋಗ್ತೀನಿ. ನಾನು ನನ್ನ ಆಹಾರನ ಆರಾಮಾಗಿ ಅರೇಂಜ್ ಮಾಡ್ತೀನಿ. ಹಂಗಂತೇಳಿ ಮಿಡತೆ ಅಲ್ಲಿಂದ ಹೋಗ್ಬಿಡುತ್ತೆ.